ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಅಮ್ಮನ ಮನೆಗೆ ಹೋಗಿದ್ದೆ ಅಪ್ಪನ ಸ್ಕೂಲಿಂದ ಕರ್ಕೊಂಡು. ಆಮೇಲೆ ಅಲ್ಲಿ ನೋಡಿದ್ರೆ ಏಕಾದಶಿ ಹಬ್ಬ ಇದೆಯಲ್ಲ ಶನಿವಾರ, ಅದಕ್ಕೆ ಅಂತ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ರು. ಚಕ್ಲಿ ಹೊತ್ತಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಮ್ಮಮ್ಮ ಎಣ್ಣೆ ಕರಿತಾ ಇದ್ರು. ಅದಾದಮೇಲೆ ಅಲ್ಲಿ ಹೋಗಿ ನಾನು ಕೂಡ ಒಂದು ಸ್ವಲ್ಪ ಹೊತ್ತಿದ್ದು ಟೈಮ್ ಪಾಸ್ ಮಾಡಿಕೊಂಡು, ಮೇಯ್ನಾಗಿ ಹೋಗಿದ್ದು ಏನಕ್ಕೆ ಅಂತ ಅಂದರೆ ಅಲ್ಲಿ ಲಕ್ಕಿ ಬಂದಿದ್ದ. ಸೊ ಲಕ್ಕಿನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದಿದ್ದು. ಅಲ್ಲಿ ಹೋದ್ನಲ್ಲ, ಹಾಗೆ ನಮ್ಮಮ್ಮ ಕರ್ಜಿಕಾಯಿ ನಿಪ್ಪಟ್ಟು ಅದೆಲ್ಲ ಮಾಡಿದರು. ಅದನ್ನೆಲ್ಲ ಕೊಟ್ಟರು, ತಗೋ ತಿನ್ನು, ಟೇಸ್ಟ್ ಮಾಡು ಅಂತ ಅಂದ್ಬಿಟ್ಟು. ಹಾಗೆ ಈಸ್ಕೊಂಡು ಆಮೇಲೆ ಟೇಸ್ಟ್ ಮಾಡ್ಕೊಂಡು ಹೀಗೆ ಬಂದೆ. ಒಂದು ಸ್ವಲ್ಪ ಹೊತ್ತು ಅಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿದೆ. ನನ್ನ ತಂಗಿನೂ ಕೂಡ ಆಫೀಸ್ಗೆ ರಜೆ ಹಾಕ್ಕೊಂಡು ಬಂದಿದ್ದು, ಹಬ್ಬಕ್ಕೆ ಅಂತಲೇ ಆ್ಯಕ್ಚುಲಾಗಿ ಬಂದಿದ್ದು. ಒಂದು 4 ದಿನ ಇಲ್ಲಿಂದನೇ ಆಫೀಸಿಗೆ ಕೂಡ ಹೋಗ್ತಾಳೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಕರ್ಜಿಕಾಯಿ ನಿಪ್ಪಟ್ಟು ಚಕ್ಲಿ ಎಲ್ಲನೂ ಕೂಡ. ನಮ್ಮ ಮನೆಯಲ್ಲಿ ಹೇಗೆ ಅಂತ ಅಂದರೆ, ಈ ನೈವೇದ್ಯಕ್ಕೆ ಇಡೋದನ್ನೆಲ್ಲ ಫಸ್ಟೇ ಮಾಡಿಬಿಟ್ಟು ಎತ್ತಿಕ್ಕೆ ಬಿಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಏನಿರುತ್ತೆ ಅದನ್ನು ಸಪ್ರೇಟ್ ಬಾಕ್ಸಲ್ಲಿ ಹಾಕಿಡ್ತಾರೆ. ನೈವೇದ್ಯದ್ದು ಟಚ್ ಮಾಡೋದಕ್ಕೆ ಹೋಗಲ್ಲ. ಈ ಥರ ಮಕ್ಳ ಜೊತೆ ಆಟ ಆಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಹೀಗೆ ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ವಿ. ನನ್ನ ತಂಗಿ ಸಾಗರ್ ಜಡೆ ಹಾಕು ಅಂತ ಹೇಳಿದ್ಲು, ಹಾಗಾಗಿ ಹಾಕಿದೆ. ಇದಂತೂ ನನ್ನ ತಂಗಿಗೆ ಎಷ್ಟಿಷ್ಟ ಅಂತ ಅಂದರೆ ಅಷ್ಟಿಷ್ಟ. ಯಾವಾಗ ಹೋದ್ರೂ ನನಗೆ ಈ ಒಂದು ಸಾಗರ್ ಜಡೆ ಹಾಕು ಅಂತಿರ್ತಾಳೆ. ಆ್ಯಂಡ್ ರೀಸೆಂಟ್ ಡೇಸಲ್ಲಿ ಅಲ್ವಾ, ಅವಳು ಒಂದು ಸ್ವಲ್ಪ ಹೇರ್ ಶಾರ್ಟ್ ಮಾಡಿಸ್ಬಿಟ್ಟಿದ್ಲು. ನೋಡಿ ಎಷ್ಟು ಬೇಗ ಆಗಲೇ ಉದ್ದ ಬಂದುಬಿಟ್ಟಿದೆ. ಅವಳಿಗೆ ಬೇಗನೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗಾಗಿ ಶಾರ್ಟ್ ಮಾಡಿಸಿದ್ರು ಕೂಡ ಪರವಾಗಿಲ್ಲ, ಬೇಗನೆ ಹೇರ್ ಗ್ರೋತ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾನು ಸಿರಿ ಆಮೇಲೆ ಜೀವನ್ ಎಲ್ಲರೂ ಕೂಡ ಮನೆಗೆ ಹೊರಟ್ವಿ. ಜೀವನ್ ಅಂತೂ ಲಕ್ಕಿ ನೋಡೋಕ್ಕೆ ಅಂತಲೇ ಬಂದರು. ಆಫೀಸ್ ಮುಗಿಸ್ಕೊಂಡು ಹಾಗೇ ಲಕ್ಕಿ ನೋಡ್ಬೇಕು ಅನ್ನಿಸ್ತಿದೆ, ತುಂಬ ದಿನ ಆದಮೇಲೆ ಬಂದಿದ್ದಾನಲ್ವ, ಬರ್ತೀನಿರು ಅಂತ ಅಂದ್ಬಿಟ್ಟು ಅವರು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದರು. ಇವಾಗ ಮಕ್ಕಳನ್ನ ಇಬ್ಬರೂ ಕರ್ಕೊಂಡು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹಿಂದಿನ ದಿನ ನಾನು ಮೀನು ಸಾಂಬಾರು ಮಾಡಿದ್ದೆ, ಇನ್ನು ಫ್ರೈ ಕೂಡ ಮಾಡಿದ್ದೆ. ಫ್ರೈಯೇ ತಿಂದು ಸಾಕಾಗೋಗ್ಬಿಟ್ಟಿತ್ತು. ಸಾಂಬಾರೇನು ನಾವು ಒಂಚೂರು ಟಚ್ಚು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಹೇಗಿದ್ರು ಸಾಂಬಾರು ಇದೆಯಲ್ಲ, ನಮ್ಮ ರಾಣಿಗೆ ಈ ಥರ ಹೇಳುವಾಗ ಈ ಥರ ಮಾಡಿದ್ದೀನಿ ಫಿಶ್ ಸಾರು ಅಂತ ಹೇಳ್ದೆ. ಅದಕ್ಕೆ ಅವಳು ನನಗೂ ಬೇಕು ಅನ್ನಿಸ್ತಿದೆ, ಬರ್ತೀನಿ ಅಂತ ಅಂದ್ಲು. ಸರಿ ಅಂತ ರೈಸ್ಗೊಂದು ಇಟ್ಬಿಟ್ಟು ಅವ್ಳಿಗೆ ಫೋನ್ ಮಾಡಿ ಕರೆದೆ, ಬಂದಳು ಅಷ್ಟೊತ್ತಿಗೆ. ಈಗ ಕುತ್ಕೊಂಡು ಊಟನ ಮಾಡ್ತಾಯಿದ್ದಾರೆ ಎಲ್ಲರೂ. ಇಲ್ಲಿ ಜೀವನ್ ಹೇಳ್ಕೊಡ್ತಾ ಇದ್ದಾರೆ ಅಪ್ಪುಗೆ. ಹೋಮ್ವರ್ಕ್ ಎಲ್ಲ ಅವರೇ ಮಾಡಿಸೋದು, ನಾನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಜೀವನ್ಗೆ ಬಿಟ್ಬಿಟ್ಟಿದ್ದೀನಿ ನಾನು ಇವಾಗ ಹೋಮ್ವರ್ಕ್ ಎಲ್ಲ ಮಾಡಿಸೋದಕ್ಕೆ. ಹುಣ್ಸೆಹಣ್ಣು ಹಾಕ್ಬೇಕು. ಚೆನ್ನಾಯ್ತಾ? ಮಜಾ ಮಾಡ್ಕೊತೀನಿ. ಆ್ಯಕ್ಚುಲಾಗಿ ನೀನು ಇಷ್ಟಪಡ್ತಿರ್ಲಿಲ್ಲ ಅಲ್ವಾ ಜಾಸ್ತಿ ಫಿಶ್ನ? ನನಗೆ ಯಾರನ್ನ ಬಿಡಿಸ್ಕೊಟ್ರೆ ತಿಂತಿದ್ದೆ. ನನಗೆ ಮಂಜು ಬಿಡಿಸ್ಕೊಡೋರು ಇಲ್ಲ ಪಪ್ಪ ಬಿಡಿಸ್ಕೊಡೋರು. ತಿಂದ್ಬಿಟ್ಟೆ ಇವತ್ತು? ಅಲ್ಲ, ಅರ್ಧ ಹಾಕಿದ್ದೀನಲ್ಲ. ಐ ಡೋಂಟ್ ಹ್ಯಾವ್ ಪೇಷನ್ಸ್ ಲೈಕ್ ಚಿಕನ್ ಅಂದರೆ ಬಿಡಿಸ್ಕೊಂಡು. ನನ್ನ ಮಗಳು ಫುಲ್ ನಿದ್ದೆ ಬಂದ್ಬಿಟ್ಟೈತೆ, ಮಲಗಿಸ್ಬೇಕು. ಇವ್ರಿನ್ನೂ ಊಟ ಮಾಡಿಲ್ಲ. ಅಪ್ಪಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ. ಹೋಮ್ವರ್ಕ್ ಎಲ್ಲ ಇನ್ಮೇಲೆ ಜೀವನೇ ಮಾಡಿಸೋದು, ಜೀವನೇ ಎಲ್ಲ ಹೇಳ್ಕೊಡೋದು ಅಪ್ಪುಗೆ. ಹೌದು, ನಮ್ಮ ಕಡೆ ಮಾತುಕತೆ ಆಗೋಗ್ಬಿಟ್ಟಿದೆ. ನಿಜ ಕಣೆ, ನಂಗೆ ಪೇಷನ್ಸ್ ಇಲ್ಲ. ಸಕ್ಕ ತಲೆನೋವು ಬರುತ್ತೆ ನನಗೆ. ನಾನು ಕಿರ್ಚ್ಕೊಂಡು ಬಡ್ಕೊಂಡು ಎಲ್ಲ ಹೇಳ್ಕೊಡೋದಕ್ಕಿಂತ ಮತ್ತೆ ಅವ್ರಿಗೆ ಹೇಳ್ಕೊಡ್ಲಿ ಅಂತ. ಅದು ನಂಗೆ ಹೆಂಗ ಹೋಗುತ್ತೆ ಅಂದರೆ, ನಾನೇನಾದರೂ ಅವನಿಗೆ ಹೇಳ್ಕೊಡೋವಾಗ ಅಲ್ವಾ ಬೈದ್ಬಿಟ್ರೆ ಮಾತ್ರ ಅದು ನೆಕ್ಸ್ಟ್ ಡೇ ತನಕನೂ ಹಂಗೆ ಅನ್ನಿಸ್ತಾ ಇರುತ್ತೆ ತಲೆನೋವು. ನಡಿ ಪಾಚಿ ಮಾಡು, ನಡಿ. ಅಮ್ಮ ಹಾಂ ಬಾ. ಬರೀ ಹೊರಗಡೆ ಇರೋರ್ಗೇನೆ, ಹೊರಗಡೆಯಿಂದ ಬಂದ ಜನಕ್ಕೇನೆ ಕನ್ನಡ ಕಲಿ ಇವತ್ತಿನ ನಮ್ಮ ಈ ಥರ ಎಂಟಾಯ್ತು.
ಸೊ ಅವತ್ತು ವ್ಲಾಗ್ ಏನು ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಡೇಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ್ದು ಇವತ್ತು 6:30 ಆಗೋಗ್ಬಿಟ್ಟಿತ್ತು. ಜೀವ ನನಗೆ ಎಬ್ಬರಿಸಿದ್ರಂತೆ, ಆದರೂ ನನಗೆ ಎಚ್ಚರಿಕೆನೇ ಆಗಿಲ್ಲ. ಆಮೇಲೆ ಕೊನೆಗೆ ಅವರು ಆಫೀಸ್ಗೆ ಹೋಗೋವಾಗ ಅಲ್ವಾ ಟೈಮ್ ಆಗಿದೆ ಎದ್ದೋಳು ಇವಾಗಾದರೂ ಅಂತ ಅಂದರು. ಆವಾಗ ಎದ್ದು ನೋಡ್ತೀನಿ 6:30 ಆಗೋಗ್ಬಿಟ್ಟಿದೆ. ಸರಿ ತಿಂಡಿನೂ ಕೂಡ ಏನೂ ಮಾಡಿರಲಿಲ್ಲ. ಆಮೇಲೆ ಜೀವನ್ ಕೂಡ ಹಾಗೆ ಹೋದರು. ಇವಾಗಂತೂ ಎವ್ರಿ ಡೇ ಅವರಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀನಲ್ವ, ಸೊ ಇವಾಗ ಆಗಲಿಲ್ಲ ಇವತ್ತಿನ ದಿನ. ಸೊ ಅವರು ಆಫೀಸಿಗೆ ಹೊರಟರು. ಇನ್ನು ಅಪ್ಪುಗೆ ಅವತ್ತು ನನಗೆ ಯಾಕೋ ಸಖತ್ತು ತಲೆನೋವ್ತಾಯಿತ್ತು. ಆಮೇಲೆ ಜೀವನಿಗೆ ಹೇಳಿದೆ ಅಪ್ಪುಗೇನಾದರೂ ಹೊರಗಡೆಯಿಂದನೇ ತರಿಸ್ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಆಯಿತು ಅಂತ ಅಂದಿದ್ರು. ಇನ್ನು ಅಪ್ಪುಗೆ ಚಿಂಟು ಕಾಲ್ ಮಾಡಿಬಿಟ್ಟು ಮನೆಗೆ ಬರೋದಕ್ಕೆ ಹೇಳಿದೆ. ಬರ್ತಾ ಹಾಗೆ ಇಡ್ಲಿನ ಕೂಡ ತೊಗೊಂಬರೋದಕ್ಕೆ ಹೇಳಿದೆ. ಅವ್ನು ಇಡ್ಲಿ ತೊಗೊಂಬಂದು ಕೊಟ್ಬಿಟ್ಟು ಅಪ್ಪುಗೆ ನಾನು ತಿನ್ನಿಸಿ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಅಪ್ಪುನ ಚಿಂಟುನೇ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದ. ಸೊ ಬಂದ ಮೇಲೆ ಅಲ್ವಾ ನನಗೆ ಇದೊಂದು ಏನಿದೆ ಮೆಟಲ್ ಲೀಫು, ಇದನ್ನು ಎಲ್ಲಾದರೂ ಒಂದು ಕರೆಕ್ಟಾಗಿರೋ ಪ್ಲೇಸಿಗೆ ಪ್ಲೇಸ್ ಮಾಡಬೇಕಾಗಿತ್ತು. ಇದನ್ನು ಫಸ್ಟ್ ನಾನು ಅಲ್ಲಿ ಪಿಕಾಕ್ದು ಏನು ಕ್ಲಾಕ್ ಹಾಕಿದ್ದೀನಲ್ಲ ಅಲ್ಲಿ ಹಾಕಿದ್ದೆ. ಬಟ್ ಅಲ್ಲಿ ಒಂದು ಸ್ವಲ್ಪ ನಾವು ಶಿಫ್ಟ್ ಮಾಡಿದಾದಮೇಲೆ ಎಲ್ಲೂ ಒಂಥರ ಮ್ಯಾಚೇ ಆಗ್ತಾಯಿರಲಿಲ್ಲ ಇದನ್ನು ಹಾಕೋದಕ್ಕೆ. ಸೊ ಹಾಗಾಗಿ ಎತ್ತಿಟ್ಬಿಟ್ಟಿದ್ದೆ. ಜೀವನಂತೂ ಯಾವಾಗಲೂ ಬೈಯೋರು, ಇದನ್ನೆಲ್ಲರೂ ಒಂದು ಕಡೆ ಹಾಕು, ಯಾಕೆ ಸುಮ್ಮನೆ ತರಿಸ್ಕೊಂಡು ಎಲ್ಲ ವೇಸ್ಟ್ ಮಾಡ್ತೀಯಾ, ಎಷ್ಟು ಚೆನ್ನಾಗಿದೆ ಅದು ಅಂತೆಲ್ಲ ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೆ ನನಗೂ ಅನ್ನಿಸ್ತು, ಹೌದಲ್ವಾ ಚಿಂಟುಗೆ ಹೇಳೋಣ, ಅವ್ನು ಬಂದಾಗ ಅವ್ನ ಕೈಲೇ ಹಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು. ಅದನ್ನು ಹೇಗಿದ್ರು ಇವಾಗ ಚಿಂಟು ಬಂದಿದ್ದಾನಲ್ಲ ಅಂತ ಅವ್ನಿಗೇನೆ ಆ ಸ್ಟಿಕ್ ಆನ್ದು ಏನು ಬರುತ್ತಲ್ಲ, ನಾವು ಮಳೆ ಎಲ್ಲ ಏನು ನಮ್ಮ ಮನೆಗೆ ಹೊಡೆದೇ ಇಲ್ಲ, ಏನೇ ಹ್ಯಾಂಗ್ ಮಾಡಿರೋ ಕೂಡ ಅದು ಏನು ಬರುತ್ತೆ ಈ ಥರ ಸ್ಟಿಕ್ಕರು, ಅದನ್ನು ಯೂಸ್ ಮಾಡಿಬಿಟ್ಟೇ ಹ್ಯಾಂಗ್ ಮಾಡಿರೋ ಅಂಥದ್ದು ಹುಕ್ನ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ತುಂಬ ಹೆವಿ ವೆಯ್ಟ್ ಏನಾದರೂ ಹಾಕ್ತೀವಿ ಅಂದರೂ ಕೂಡ ಅದು ತಡೆಯುತ್ತೆ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಸುಮಾರು ದಿನಗಳಂತೂ ಬರುತ್ತೆ. ನಾನಂತೂ ಇರೋದು ಹೇಳ್ತೀನಿ. ಯಾಕಂದರೆ ನಾವು ನಮ್ಮ ಮನೆಗೆ ಬಂದಾಗಿಂದನೂ ಅಲ್ವಾ, ನಮ್ಮ ಮನೆಗೆ ಏನೇನೆಲ್ಲ ನಾವು ಹಾಕಿದ್ದೀವೋ ಎಲ್ಲನೂ ಕೂಡ ಇದರಿಂದನೇ ಹಾಕಿರೋದು. ಎಲ್ಲೂ ಒಂದು ಮಳೆನೂ ಕೂಡ ಹೊಡೆದಿಲ್ಲ ನಾವು. ಸೊ ಈ ರೀತಿಯಾಗಿ ಇವಾಗ ಚಿಂಟು ಹಾಕ್ತಿದ್ದಾನೆ. ಹಾಕಿದ್ಮೇಲೆ ಲುಕ್ ಅಂತೂ ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಇನ್ನು ಇಲ್ಲಿ ಒಂದು ಅರೇಕಾ ಪ್ಲ್ಯಾಂಟ್ ಕೂಡ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಾಗಿ ಈ ಒಂದು ಜಾಗದಲ್ಲಿ ಒಂದು ಚಿಕ್ಕದಾಗಾದರೂ ಒಂದು ಪ್ಲ್ಯಾಂಟ್ ಏನಾದರೂ ಇದ್ದರೆ ನೋಡೋಕ್ಕೆ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಯ್ನಾಗಿ ಏನು ಅಂತ ಅಂದರೆ ಈ ಒಂದು ವಾಲಿಗೆ ಈ ಒಂದು ಮೆಟಲ್ ಲೀಫ್ ಪರ್ಫೆಕ್ಟ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಕೆಳಗಡೆ ಯಾವುದಾದ್ರು ಒಂದು ಅರೇಕಾ ಪ್ಲ್ಯಾಂಟ್ ಏನಾದರೂ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇದನ್ನೊಂದು ಸ್ವಲ್ಪ ಹೈಟಲ್ಲೇ ಹಾಕ್ಸಿದ್ದೀನಿ. ಯಾಕೆಂತ ಅಂದರೆ ಯೂಶ್ವಲ್ ಆಗಿ ಅಲ್ವಾ, ಇದನ್ನು ತುಂಬ ಏನಾದರೂ ಕೆಳಗಡೆ ಥರ ಹಾಕ್ಬಿಟ್ರೆ ಏನಾದರೂ ಓಡಾಡೋವಾಗ ಅಥವಾ ಮನೆಯಲ್ಲಿ ಏನಾರ ಫಂಕ್ಷನ್ ಇರೋ ಟೈಮಲ್ಲೇ ಯಾರಾದರೂ ತಾಗಿಸ್ಬಿಟ್ಟು ಬೀಳಿಸ್ಬಿಟ್ರೆ ಯಾಕೆ ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ನಾನು ಇದನ್ನು ಸ್ವಲ್ಪ ಮೇಲೇ ಹಾಕ್ಸಿದ್ದೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಸೇಫಾಗಿ ಕೂಡ ಇರುತ್ತೆ ಅನ್ನೋದಕ್ಕೋಸ್ಕರ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸುಮಾರು ಜನ ಕೇಳ್ತಿರ್ತೀರಾ ನಿಮ್ಮ ಮನೆಯಲ್ಲಿ ಹೋಮ್ ಡೆಕೋರ್ಗೆ ಏನೇನೆಲ್ಲ ತರಿಸಿದ್ದೀರಾ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ ಲಿಂಕ್ನ ಅಂತ. ಸೊ ಸಪ್ರೇಟಾಗಿ ಅದನ್ನು ಒಂದು ವಿಡಿಯೋ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಸುಮಾರು ಅಲ್ವಾ, ನಾನು ಎಲ್ಲ ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ನೋಡಿಬಿಟ್ಟು ತರಿಸ್ಕೊಂಡಿರೋ ಅಂಥದ್ದು. ಯಾವುದು ಕೂಡ ಸಖತ್ ಜಾಸ್ತಿ ಕಾಸ್ಟ್ಲಿ ಅನ್ನೋ ಥರದ್ದೆಲ್ಲ ಯಾವುದೂ ಇಲ್ಲ. ನಮ್ಮ ಮನೆಯಲ್ಲಿ ನಾನು ಕಾಸ್ಟ್ಲಿ ಅಂತ ತರಿಸ್ಕೊಂಡಿರೋದು ಅಂತ ಅಂದರೆ ಇದೇನು ಪಿಕಾಕ್ದು ಕ್ಲಾಕ್ ಇದೆ ಅದು ಒಂದೇ ನಾವು ತರಿಸ್ಕೊಂಡಿರೋದು. ಇನ್ನೆಲ್ಲನೂ ಕೂಡ ಒಂದು ಸ್ವಲ್ಪ ನೋಡ್ಕೊಂಡು ಬಜೆಟಲ್ಲೇ ತರಿಸ್ಕೊಂಡಿದ್ದೀನಿ. ಸುಮ್ಮನೆ ಹೈ ಪ್ರೈಸಲ್ಲೆಲ್ಲ ಯಾಕೆ ಅಂತ. ಅದು ಕ್ಲಾಕ್ ಒಂದು ಏನಕ್ಕೆ ನಾನು ಒಂದು ಸ್ವಲ್ಪ ಹೈ ಪ್ರೈಸಲ್ಲಿ ತರಿಸ್ಕೊಂಡೆ ಅಂತ ಅಂದರೆ ಅದು ಪ್ರೈಸು ಯಾವಾಗಲೂ ನಾನು ನೋಡ್ತಿದ್ದೆ ಕಡಿಮೆನಾನು ಆಗುತ್ತಾ ಅಂತ. ಕಡಿಮೆ ಆಗ್ತಾನೇ ಇರಲಿಲ್ಲ. ಯಾವಾಗಲೂ ಕೂಡ ಪ್ರೈಸ್ ಅದು ಹೈಯೇ ಇರ್ತಿತ್ತು. ಎಲ್ಲಿ ಕಡಿಮೆ ಆದರೆ ಒಂದು 300 ರೂಪಾಯಿ ಇಲ್ಲ 200 ರೂಪಾಯಿ ಅಷ್ಟೇ ಕಡಿಮೆ ಆಗ್ತಾಯಿದ್ದಿತ್ತು. ಅದಕ್ಕೋಸ್ಕರ ಸರಿ ಬಿಡು ಇನ್ನೇನು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಏನು 300 ಪ್ರೈಸ್ ಒಂಚೂರು ಕಡಿಮೆ ಆಯ್ತಲ್ವ ಆವಾಗ ಅದನ್ನು ನೋಡ್ಕೊಂಡು ತರಿಸ್ಕೊಂಬಿಟ್ಟಿದ್ದೆ ಅಷ್ಟೇ. ಅದು ಒಂದೇ ನಮ್ಮ ಮನೆಯಲ್ಲಿ ಕ್ಲಾಕ್ನ ನಾನು ಸ್ವಲ್ಪ ಜಾಸ್ತಿ ಬಜೆಟಲ್ಲಿ ತರಿಸ್ಕೊಂಡಿರೋದು. ಇನ್ನೆಲ್ಲನೂ ಕೂಡ ಒಂದು ನೋಡಿಕೊಂಡು ರೇಂಜಿಗೆ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದನ್ನೆಲ್ಲ. ಇನ್ನು ನನ್ನ ತಮ್ಮನಿಗೆ ಅದೇನು ಮೆಟಲ್ ಲೀಫ್ ಹಾಕೋದಕ್ಕೆ ಹೇಳಿದ್ದೆ ವಾಲ್ ಹ್ಯಾಂಗಿಂಗು, ಅದನ್ನು ಹಾಕ್ತಾ ಚೇರ್ ಕೂಡ ತೊಗೊಂಡೋಗಿ ಮೇಲ್ಗಡೆ ಇಟ್ಬಿಟ್ಟು ಬಂದುಬಿಡ್ತೀನಿ ಅಂತ ಮೇಲ್ಗಡೆ ತೊಗೊಂಡು ಹೋಗಿ ಇಟ್ಬಿಟ್ಟು ಅದಾದಮೇಲೆ ಅವನು ಕೂಡ ಮನೆಗೆ ಹೊರಟ. ಇನ್ನಿಲ್ಲಿ ಸಿರಿನ ಮಲಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಲಗಿಸ್ತಾ ಇದ್ದೆ. ಊಟ ಎಲ್ಲನೂ ಅವಳದು ಆಗಿತ್ತು. ಬೆಳಗ್ಗೆ ಇವಾಗ ಒಂದು ಸ್ವಲ್ಪ ಒಂದು 8:30 ಹಂಗೆ ಬೇಗನೆ ತಿನ್ನಿಸ್ಬಿಡ್ತೀನಿ. ನೈಟೆಲ್ಲ ಅವಳು 1-2 ಸರಿ ಅಷ್ಟೇ ನನ್ನ ಹತ್ರ ಫೀಡಿಂಗ್ ತೊಗೊತಾಳೆ ಇವಾಗ. ಸೊ ಹಾಗಾಗಿ ಬೆಳಗ್ಗೆ ಅಪ್ಪು ಸ್ಕೂಲಿಗೆ ಹೋದ್ಮೇಲೆ ಈ ಥರ ಏನೋ ಚಿಂಟು ಅವನೇ ಕರ್ಕೊಂಡು ಹೋಗಿ ಬಿಡ್ತಾನೆ ಅಂದಾಗ ಇವಳಿಗೊಂದು ಸ್ವಲ್ಪ ಬೇಗ ತಿಂಡಿ ಆಗುತ್ತೆ. ಇಲ್ಲಾಂದರೆ ಒಂದು 9 ಗಂಟೆ ಹಂಗೆ ಆಗುತ್ತೆ. ಪಾಪುನ ಮಲಗಿಸ್ಬಿಟ್ಟು ಬೇಗ ನಾನು ಕೂಡ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಸೊ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೆ. ಒಂದು 12 ಗಂಟೆ ಹಂಗೆ ಪಾಪು ಕೂಡ ಎದ್ಲು. ಸೊ ಬೆಳಗ್ಗೆಯಿಂದ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಸಿರಿ ಕೂಡ ಮಲ್ಕೊಂಡು ಇವಾಗ ಎದ್ದಾಳೆ. ಇನ್ನೂ ಹೊರಗಡೆ ಬಾಗಿಲಿಗೆ ರಂಗೋಲಿ ಬಿಟ್ಟಿಲ್ಲ, ಅದೊಂದು ಆಗಲಿಲ್ಲ. ಇವಾಗ ಅಪ್ಪನ ಕರ್ಕೊಂಬರೋ ಟೈಮ್ ಕೂಡ ಆಯಿತು. ಸರಿ ಪೂಜೆ ಮಾಡೋವಾಗ ರಂಗೋಲಿ ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಇವತ್ತು ಗುರುವಾರ ಅಲ್ವಾ, ಸೊ ಗುರುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಕೂಡ ಜಾಸ್ತಿನೇ ಇರುತ್ತೆ.
ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ಬರಬೇಕು. ಒಗ್ದಾಕಿರೋ ಬಟ್ಟೆಗಳು ಕೂಡ ಇನ್ನೂ ಮಡಚಿಲ್ಲ, ಅದು ಇನ್ನೂ ಕೆಲಸ ಇದೆ. ಸೊ ಸಂಜೆನೇ ಪೂಜೆ ಮಾಡೋಣ ಅಂತ. ಇನ್ನೇನು ಮಧ್ಯಾಹ್ನ ಆಗೋಗ್ಬಿಡುತ್ತೆ. ಇನ್ನು ನಾನು ಬಂದು ಪೂಜೆ ಮಾಡೋ ಅಷ್ಟೊತ್ತಿಗೆ ಅದು 1 ಗಂಟೆ ಸರಿ ಹೋಗಲ್ಲ. ಮಧ್ಯಾಹ್ನ ಏನು ಪೂಜೆ ಮಾಡೋದು. ಸೊ ಸಂಜೆ ಮಾಡಿಬಿಡೋಣ ಪೂಜೆ ಅಂತ ಅಂದ್ಕೊಂಡೆ. ನಮ್ಮ ಸಿರಿಗೆ ಟಾಯ್ಸ್ ಹಾಕೋದಕ್ಕೆ ಅಲ್ವಾ ಒಂದು ಕರೆಕ್ಟಾಗಿ ಬ್ಯಾಗೇ ಸಿಗ್ತಾ ಇರಲಿಲ್ಲ. ಅದೊಂದು ಸ್ಟೋರೇಜ್ ಬ್ಯಾಗ್ ಏನಿತ್ತು ಅದು ನಾನು ತರಿಸಿದ್ದೆ ಬಟ್ಟೆಗಳೆಲ್ಲ ಇಡೋದಕ್ಕೆ. ಸೊ ಅದೊಂದು ಮಾತ್ರ ಮಿಕ್ಕಿತ್ತು. ಸೊ ಹಾಗಾಗಿ ಸರಿ ಅದರಲ್ಲೇ ಹಾಕ್ಬಿಡೋಣ, ಅವಳು ಹೇಗಿದ್ರು ಆಟ ಆಡಿಕೊಂಡು ಎಲ್ಲ ಆದಮೇಲೆ ಮತ್ತೆ ಅದರೊಳಗೇ ಹಾಕಿ ಅಲ್ಲೇ ಇಡೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದೆ. ಸೊ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತೆಲ್ಲ ಒಂದು ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಸೋಫಾ ಎಲ್ಲನೂ ಕ್ಲೀನಾಗಿ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡಿಕೊಂಡು ಕಾರ್ಪೆಟ್ ಕೂಡ ಕ್ಲೀನ್ ಮಾಡಿ ಎಲ್ಲ ಏನೇನಿತ್ತು ಎಲ್ಲನೂ ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಏನೂ ಕೂಡ ಪೆಂಡಿಂಗ್ ಉಳಿಸಿಲ್ಲ ಇವತ್ತು. ಇವಾಗ ಹೋಗಿ ಸ್ನಾನ ಮಾಡಿಸ್ಬಿಟ್ಟು ಸಿರಿಗೆ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ಟೈಮ್ ನೋಡ್ಬೋದು, ಆಗಲೇ 12 ಗಂಟೆ ಆಗ್ತಾಯಿದೆ. ಇನ್ನು ಜಾಸ್ತಿ ಡಿಲೇ ಮಾಡೋಕ್ಕಾಗಲ್ಲ, ಅಪ್ಪನ ಕರ್ಕೊಂಬರ್ಬೇಕಲ್ಲ ಸ್ಕೂಲಿಂದ. ಹಾಗಾಗಿ ನಮ್ಮ ಇನ್ನು ಸಿರಿಗೆ ಕೂದಲು ಉದ್ರಿಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರಿ. ಸಿರಿಗೆ ಕೂದಲೇನು ಉದ್ರಿಲ್ಲ, ಅಂದರೆ ಉದ್ರಿರ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಕೂದಲಂತೂ ಚೆನ್ನಾಗಿ ಬಂದಿದೆ ಅವಳಿಗೆ. ಅಷ್ಟೊಂದು ಏನು ಕಡಿಮೆ ಆಗಿದೆ ತಲೆಯಲ್ಲಿ ಕೂದಲು ಅನ್ನೋ ಥರ ಏನು ಅನಿಸಿಲ್ಲ ನನಗೆ. ಹಾಗಾಗಿ ಚೆನ್ನಾಗಿ ಕೂದಲಂತೂ ಬೆಳೆದಿದೆ. ಅವಾಗೆಲ್ಲ ನೋಡ್ಬೋದು ನೀವು, ಅವಳು ಹುಟ್ಟಿದಾಗ ಇನ್ನು ಸ್ವಲ್ಪ ಇತ್ತು, ಅಂದರೆ ತಲೆ ತುಂಬ ಕೂದಲಿತ್ತು. ಬಟ್ ಏನಂದರೆ ಇಷ್ಟು ಉದ್ದ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಉದ್ದ ಎಲ್ಲ ಆಗಿದೆ. ಇನ್ನು ನಾವು ಕೂಡ ನಮ್ಮ ಮನೆ ದೇವರಿಗೆ ಹೋಗಿ ಮುಡಿ ಕೊಟ್ಕೊಂಡು ಬರಬೇಕು. 7 ತಿಂಗಳು ಕೊಡಬಾರ್ದು ಅಂತ ಹೇಳಿದ್ರಲ್ಲ ಅಂತ ವೆಯ್ಟ್ ಮಾಡಿದ್ವಿ. ಇನ್ನು ನೆಕ್ಸ್ಟು ಹೋಗಂಗಿದ್ರೆ 9 ತಿಂಗಳಿಗೆ ಹೋಗಬೇಕು. ಇಲ್ಲ ಅಂತ ಅಂದರೆ 1 ವರ್ಷ ಆದಮೇಲೆ, ಅಂದರೆ ಲೈಕ್ 2 ವರ್ಷ ಆ ಥರ ಹೋಗಬೇಕಂತೆ. ನಾನು ಹೀಗೆ ಸುಪ್ರಿಯನ ಹತ್ರ ಕೇಳೋವಾಗ ಸುಪ್ರಿಯ ಹೇಳಿದ್ರು, ನಮ್ಮ ಮಕ್ಕಳಿಗೆಲ್ಲ ನಾವು 1 ವರ್ಷಕ್ಕೇ ಕೊಟ್ಟಿದ್ದು, ಎಲ್ಲ ಬರ್ತಡೇ ಆದಮೇಲೆ ಕೊಟ್ಟಿದ್ದು, ಏನೂ ಆಗಲ್ಲ ಅಂತ ಅಂದರು. ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಏನು ಗೊತ್ತಾ, ನಾಮಕರಣ ಮಾಡ್ತೀವಲ್ಲ, ನಾಮಕರಣ ಮಾಡಿದಾಗ ಕೂದಲಿಲ್ಲ ಅಂತ ಅಂದರೆ ಏನು ಚೆನ್ನಾಗಿರುತ್ತೆ ಹೆಣ್ಮಗುಗೆ. ಹಾಗಾಗಿ ಅಂದ್ಕೊಂಡಿದ್ದೀವಿ ನಾಮಕರಣ ಆದಮೇಲೆ ಕೊಡೋಣ ಅಂತ ಅಂದ್ಬಿಟ್ಟು. ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕಂತೂ ಕೂದಲು ಚೆನ್ನಾಗಿದೆಯಲ್ಲ, ಸೊ ಹಾಗಾಗಿ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇನೆ, ಇನ್ನೇನೂ ಇಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಕೊಡಂಗಿದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಕೊಡಬೇಕಾಗಿತ್ತು. 5 ತಿಂಗಳಿಗೆ ಕೊಡಬೇಕಾಗಿತ್ತು. ನಾವು 5 ತಿಂಗಳಿಗೆ ಹೋಗೋದಕ್ಕೆ ಆಗಲಿಲ್ಲ. ನಂದೊಂದು ಸ್ವಲ್ಪ ಪೀರಿಯಡ್ಸ್ ವೇರಿಯೇಷನ್ ಆಯಿತು. ಆಮೇಲೆ ಜೀವನದ ಕೂಡ ಕೆಲಸ ರಜೆ ಸಿಗಲಿಲ್ಲ ಹೋಗೋದಕ್ಕೆ. ಇನ್ನು 7 ತಿಂಗಳಿಗೆ ಹೋಗೋಣ ಅಂತಂದರೆ 7 ತಿಂಗಳಿಗೆ 7 ಬೀಳು ಅಂತಾರೆ. 9 ತಿಂಗಳಿಗೆ ನೋಡಬೇಕು. ಆದರೆ ಅವಾಗ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರಬೇಕು. ಬರ್ತಡೇ ಅಷ್ಟೊತ್ತಿಗೆ ಅವಾಗ ಇನ್ನೂ ಚೆನ್ನಾಗಿ ಕೂದಲು ಬಂದಿರುತ್ತೆ. ಸೊ ನೀವು ಯಾವ ಥರ ಫಾಲೋ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. 1 ವರ್ಷ ಆದಮೇಲೆ ಕೊಡ್ಬೋದಾ ಅಂತ. ಯಾಕೆಂತಂದರೆ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸುಮಾರು ಜನ ಮಾಡಿದ್ದಾರೆ ಆ ಥರ ಅಂತ ಅಂದರೆ ನಾವು ಕೂಡ ಓಕೆ ಫಾಲೋ ಮಾಡ್ಬೋದಲ್ವಾ ಅಂತ ಅಷ್ಟೇ. ನಮ್ಮ ಹೋಗೋಣ, ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಬಾ. ಟೈಮ್ ಆಯಿತು. ಈ ಟೈಮ್ ನೋಡಿದ್ರೆ ಸಾಕು ನನಗೊಂಥರ ಭಯ ಕಣಪ್ಪ. ಇದೇನು ಹಿಂಗೆ ಓಡ್ತಾ ಇರ್ತದೆ. ಸಿರಿ ಬೇಬ್ಲಿ ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ. ಒಂಥರ ಚೆನ್ನಾಗಿ ಕಾಣಿಸ್ತದೆ ನನಗಂತೂ. ಆ ವಾಲ್ ಅಲ್ವಾ ಯಾವಾಗಲೂ ಖಾಲಿ ಇರ್ತಿತ್ತು. ಇವಾಗ ಅಡುಗೆ ಮನೆ ಇದೆ, ನಾನು ವಿಡಿಯೋ ಮಾಡಿದಾಗ ಇದು ಚೆನ್ನಾಗಿ ಕಾಣುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಇನ್ನೊಂದೇನು ಗೊತ್ತಾ, ನನಗೆ ಲಾಸ್ಟ್ ಒಂದು ವ್ಲಾಗಲ್ಲಿ ಅಲ್ವಾ ಮನೆ ಕೆಲಸ ಒಬ್ಬಳೇ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳುವಾಗ ಒಬ್ಬರು ವ್ಯೂವರ್ ಕಮೆಂಟ್ ಮಾಡಿದರು, ಇವಾಗೆಲ್ಲ ಇನ್ಸ್ಟಾ ಹೆಲ್ಪ್ ಇದೆ, ಸ್ನ್ಯಾಪ್ಚಾಟ್ ಇದೆ, ಆ ಥರದ್ದೆಲ್ಲ ನೀವು ಹೆಲ್ಪ್ ತೊಗೋಬೋದಲ್ವಾ ಅಂತ. ನಮ್ಮನೆ ನಿಯರ್ ಬೈ ಆ ಥರದ್ದೆಲ್ಲ ಯಾವುದೋ ಆಪ್ಷನ್ನೇ ಇಲ್ಲ ಫ್ರೆಂಡ್ಸ್. ನಾನು ನೋಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ಆಪ್ಷನ್ ಇತ್ತು ಅಂದರೆ ಖಂಡಿತ ನಾನು ತೊಗೊಳ್ತಾ ಇದ್ದೆ. ನಮ್ಮನೆ ಹತ್ರ ಆ ಥರ ಹೆಲ್ಪ್ ಇದ್ದಿದ್ದರೆ ಖಂಡಿತ ನಾನು ತೊಗೋತಾ ಇದ್ದೆ. ಬಟ್ ಇಲ್ವಲ್ಲ. ಸೊ ಹಾಗಾಗಿ ನಾನು ಹೇಗೋ ಮಾಡ್ಕೋತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕಾದರೂ ಬಂದರೆ ಖುಷಿ. ಅವಾಗ ಹೆಂಗೋ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಮನೆ ಕೆಲಸನ ಒಂಚೂರು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೋದಲ್ವಾ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಅದು ಕಾಲ್ ಬರ್ತಾಯಿದೆ, ಫಸ್ಟ್ ಅದನ್ನು ಅಟೆಂಡ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ನಾನು ಸ್ನಾನ ಮುಗಿಸ್ಕೊಂಡು ಪಾಪುನ ಕೂಡ ಸ್ನಾನ ಮಾಡಿಸಿ ಅದಾದಮೇಲೆ ಅಪ್ಪನ ಕೂಡ ಸ್ಕೂಲಿಂದ ಕರ್ಕೊಂಡು ಬಂದೆ. ಡೈರೆಕ್ಟ್ ಅಪ್ಪನ ಅಮ್ಮನ ಮನೆಗೆ ಕರ್ಕೊಂಬಂದೆ. ಅವನಿಗೆ ಇವಾಗ ಲಕ್ಕಿ ಬಂದಿದ್ದಾನಲ್ವ, ನಮ್ಮ ಮನೆಗೆ ಹೋಗೋದಕ್ಕಿಂತ ಇಲ್ಲಿಗೆ ಬರೋದೇ ಮುಖ್ಯ ಅವನಿಗೆ. ಸೊ ಹಾಗಾಗಿ ಸರಿ ಅಪ್ಪನೂ ಕೂಡ ಏನು ಜಾಸ್ತಿ ಆ ಕಡೆ ಈ ಕಡೆ ಎಲ್ಲ ಹೋಗಲ್ಲ. ಹಾಗಾಗಿ ಸರಿ ಕರ್ಕೊಂಬರೋಣ ಬಿಡು, ಅವ್ನು ತಾನೇ ಇನ್ನು ಯಾರನ್ನು ಇಷ್ಟಪಡ್ತಾನೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಸೊ ಲಕ್ಕಿ ಜೊತೆ ಒಂದಷ್ಟು ಟೈಮ್ ಆಟ ಆಡ್ದ. ಅದಾದಮೇಲೆ ಇಲ್ಲಿ ಊಟ ಮಾಡ್ಕೊಂಡ ಅವನೇ. ಇನ್ನು ನಮ್ಮಮ್ಮ ಆವತ್ತಿನ ದಿನ ಏನೂ ಅಡುಗೆ ಕೆಲಸ ಏನೂ ಇರಲಿಲ್ಲ. ಯಾಕಂದರೆ ಇವಾಗ ಹಬ್ಬ ಹತ್ರ ಬರ್ತಾ ಇದೆ ಅಲ್ಲ, ಸೊ ಅದು ಇದು ತಿಂಡಿ ಕೆಲಸ ಎಲ್ಲ ಇದ್ದೇ ಇರುತ್ತೆ. ಸೊ ಏನಾನ ಇದ್ದರೆ ಮಾಡ್ಕೊಂಡು ಕೊಡೋಣ ಅಂತಲೇ ಹೋದೆ ನಾನು. ಆಮೇಲೆ ನೋಡಿದ್ರೆ ಇವತ್ತೇನೂ ಇಲ್ಲ. ನಾಳೆ ಕಜ್ಜಾಯ ಒಂದು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ನಮ್ಮಮ್ಮ. ಸರಿ ಆಯಿತು ಬಿಡಮ್ಮ, ನಾಳೆ ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಇದ್ದೆ. ಇನ್ನು ನಮ್ಮ ಸಿರಿಗೆ ನಮ್ಮಮ್ಮ ಸರಿ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದಾರೆ. ಇದು ಲಕ್ಕಿಗೆ ಅಂತ ಅವ್ರ ಅಜ್ಜಿ ಮಾಡಿರೋವಂತಹ ಸರಿ ಒಂಥರ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅವಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಒಂದು ಸ್ವಲ್ಪ ಲಾಸ್ಟಲ್ಲಿ ಯಾಕೋ ಹಿಂಸೆ ಪಟ್ಕೊಂಡ್ಳು. ಅದಾದಮೇಲೆ ಎಷ್ಟಾಗುತ್ತೋ ಅಷ್ಟು ತಿನ್ನಲಿ ಬಿಡಮ್ಮ ಅಂತ ಅಂದ್ಬಿಟ್ಟು ತಿನ್ನಿಸ್ಬಿಟ್ಟು ಆಮೇಲೆ ಕರ್ಕೊಂಬಂದ್ವಿ ರೂಮಿಗೆ. ಈಗ ಏನಂದರೆ ನಮ್ಮ ಲಕ್ಕಿನ ನಾನು ಎತ್ಕೊಂಡಿದ್ರೆ ನಮ್ಮ ಸಿರಿಗೆ ಅದು ಏನೋ ಒಂಥರ ನನ್ನನ್ನು ಎತ್ಕೊಂಡಿಲ್ಲ, ಯಾರೋ ಬೇರೆ ಪಾಪನ ಎತ್ಕೊಂಡ್ಬಿಟ್ಟಿದ್ದಾಳೆ ಅಂತ. ನನಗೇನಂದರೆ ಲಕ್ಕಿನ ಅಪರೂಪಕ್ಕಲ್ವ ನೋಡೋದು, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಎತ್ಕೊಳ್ಳೋಣ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನು ನಮ್ಮ ಲಕ್ಕಿ ಫೇಸ್ ತೋರಿಸೋಂಗಿಲ್ಲ, ಅದಕ್ಕಾಗಿ ಅದೊಂದು ಕಷ್ಟ. ಅವನದು ಫೇಸ್ ರಿವೀಲ್ ಮಾಡಿದ್ದಿದ್ರೆ ಆವಾಗ ಅವನು ಕೂಡ ನಿಮ್ಮ ಜೊತೆಲ್ಲ ತೋರಿಸ್ಕೊಂಡು ವ್ಲಾಗೆಲ್ಲ ಮಾಡ್ಬೋದಾಗಿತ್ತು. ಇವಾಗ ಹಂಗೆ ಆಗಲ್ಲ, ಅದೊಂದು ಬೇಜಾರು. ಸರಿ ಸಿರಿ ಬೇರೆ ಅಳ್ತಿದ್ಲಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮನ ಕೈಯಲ್ಲಿ ಲಕ್ಕಿನ ಕೊಟ್ಟು ಅದಾದಮೇಲೆ ಇವಾಗ ನಾನು ಅವಳನ್ನೊಂದು ಸ್ವಲ್ಪ ನಿದ್ದೆ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೆ. ಅವಳಿಗೆ ಈ ಥರ ತೊಡೆ ಮೇಲೆ ಹಾಕ್ಕೊಂಡು ತಟ್ಟಿ ಮಲಗಿಸೋಣ ಅಂದರೆ ಅವಳು ಮಲ್ಕೊಳ್ಳೋದೇ ಇಲ್ಲ. ಹಿಂಗೆ ಅಂತಂದರೆ ನಿಗ್ರೋದು ಮೇಲ್ಗಡೆ ಜಂಪ್ ಮಾಡ್ಕೊಂಡು ಹೋಗೋದು. ಎಷ್ಟು ಟ್ರೈ ಮಾಡಿದ್ರು ಕೂಡ ಈ ಥರ ಮಲ್ಕೊಳ್ಳೋದೇ ಇಲ್ಲ. ಅವಳಿಗೆ ಹೆಂಗೆ ಅಂತಂದರೆ ಜೋಕಾಲಿಗೆ ಹಾಕಿ ತೂಗಿದ್ರೇ ಅವಳು ನಿದ್ದೆ ಮಾಡೋದು. ಆರಾಮಾಗಿ ಒಂದು 5 ನಿಮಿಷಕ್ಕೆಲ್ಲ ಬೇಗ ನಿದ್ದೆ ಮಾಡಿಬಿಡ್ತಾಳೆ. ಅದೇ ಈ ಥರ ತೊಡೆ ಮೇಲೆ ಹಾಕ್ಕೊಂಡು ಈ ಥರ ತಟ್ಟಿ ಮಲಗಿಸ್ತೀನಿ ಅಂತ ಅಂದರೆ ಅವಳು ನಿದ್ದೆನೇ ಮಾಡಲ್ಲ. ತುಂಬ ನಿದ್ದೆ ಬಂದಿದ್ರೆ ಮಲ್ಕೊತಾಳೆ, ಇಲ್ಲ ಅಂದರೆ ಅದೂ ಇಲ್ಲ ಅಷ್ಟೇ. ಇನ್ನು ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟು ಟ್ರೈ ಮಾಡಿದ್ರು ಅವಳು ಮಲ್ಕೊಂಡ್ಲಿಲ್ವಾ, ಸರಿ ಬಿಡು ಅತ್ತಾಗ ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ಬಿಟ್ಟಿದ್ದಾಯಿತು. ಇನ್ನು ನಮ್ಮ ಲಕ್ಕಿ ಅಂತೂ ಅವನಿಗೆ ನಾನು ಯಾಕೆ ಇವಳನ್ನ ಎತ್ಕೊಂಡಿದ್ದೀನಿ ಅನ್ನೋ ಥರ ಅವ್ನು ನೋಡ್ತಾ ಇರ್ತಾನೆ. ಅಂದರೆ ಅವನ್ನ ಮುದ್ದು ಮಾಡ್ತಾ ಇರ್ತೀನಲ್ವ ಎತ್ಕೊಂಡು. ಈ ಥರ ನಮ್ಮನೆ ಒಂಥರ ಹೆಂಗಾಗಿ ಹೋಗಿರುತ್ತೆ ಅಂತಂದರೆ ಈ ಡೇ ಕೇರ್ ಥರ ಆಗೋಗ್ಬಿಟ್ಟಿರುತ್ತೆ. ಮಕ್ಳನ್ನ ನೋಡ್ಕೊಳ್ಳೋ ಥರ ಒಂದು ಮಗು ಹತ್ರ ಇನ್ನೊಂದು ಮಗು ಅಳ್ತಾ ಇರುತ್ತೆ. ಸೊ ಈ ಥರ 3 ಜನ ಮಕ್ಕಳನ್ನ ಒಂದೇ ಕಡೆ ನೋಡಿಕೊಂಡು ಮೇಂಟೈನ್ ಮಾಡೋದಂತೂ ತುಂಬ ಕಷ್ಟ. ನಮ್ಮ ಅಪ್ಪುದೇನು ಅಂತ ತಲೆನೋವಿಲ್ಲ ನಮಗೆ, ಅವ್ನ ಪಾಡಿಗೆ ಅವ್ನು ಆಟಾಡ್ಕೊಂಡಿರ್ತಾನೆ. ಬಟ್ ಸಿರಿದು ಲಕ್ಕಿದು ಇದೆ, ಇವಳ ಹತ್ರ ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಅವನ ಹತ್ರ ಇವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಮೇಲೆ ಒಂದೊಂದು ಸತಿ ಅಲ್ವಾ ಇಬ್ರೂ ಮೇಂಟೈನ್ ಮಾಡೋದು ಕಷ್ಟ ಆಗೋಗುತ್ತೆ. ಇಬ್ರಿಗೂ ಒಂದೇ ಸಲ ನಿದ್ದೆ ಬಂದಿರುತ್ತೆ, ಆವಾಗ ಇಬ್ರಿಗೂ ಜೋಕಾಲಿ ಬೇಕು. ಆವಾಗ ಇಬ್ಬರು ಮಲ್ಕೊಳ್ಳಲ್ಲ, ಅಳೋದು. ಮತ್ತು ಹೊಟ್ಟೆ ಹಶ್ವಾದ್ರೆ ಇಬ್ರಿಗೂ ಒಂದೇ ಟೈಮಿಗೆ ಹೊಟ್ಟೆ ಹಶ್ವಾಗ್ತಿರುತ್ತೆ. ಸಿರಿಗೇನಾದರೂ ನಮ್ಮಮ್ಮ ಸರಿ ಮಾಡಿಬಿಟ್ಟು ತಿನ್ನಿಸ್ತಾಯಿದ್ರೆ ಆವಾಗ ಲಕ್ಕಿ ಅದನ್ನು ನೋಡ್ಬಿಟ್ಟು ಅಳೋದು. ಇಲ್ಲಾಂದರೆ ಲಕ್ಕಿಗೆ ತಿನ್ನಿಸ್ತಾಯಿದ್ರೆ ಸಿರಿ ನೋಡ್ಬಿಟ್ಟು ಅಳೋದು. ಈ ಥರ ಏನು ಮಾಡಿದ್ರು ಕೂಡ ಇಬ್ಬರು ಒಟ್ಟಿಗೆ ಇದ್ದಾಗಲ್ವ ಒಬ್ರನ್ನೊಬ್ರು ನೋಡ್ಕೊಂಡು ಅಳೋದೇ ಆಗಿರುತ್ತೆ ಅವ್ರದ್ದು. ಯಾವಾಗಾದರೂ ಒಂದೊಂದು ಟೈಮಲ್ಲಿ ಆರಾಮಾಗಿ ಇಬ್ಬರು ನಿಂತ್ಕೊಂಡು ಅದೇ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ಎಲ್ಲ ನೋಡ್ತಾ ಆರಾಮಾಗಿರ್ತಾರೆ. ಅದು ಏನೋ ಒಂದು 5 ನಿಮಿಷ ಅಷ್ಟೇ, ಯಾವಾಗಲೂ ಅಲ್ಲ. ಇನ್ನು ಅದು ಬಿಟ್ಟರೆ ಅವರಿಬ್ರು ಒಂದೇ ಕಡೆ ಮಲಗಿಸೋಕ್ಕೂ ಆಗಲ್ಲ. ಯಾಕಂದರೆ ಲಕ್ಕಿ ಪಾಡಿಗೆ ಲಕ್ಕಿ ಆಟಾಡ್ತಿರ್ತಾನೆ, ಸಿರಿ ಹೋಗ್ಬಿಟ್ಟು ಒಂದು ಸ್ವಲ್ಪ ತೀಟೆ ಮಾಡೋದು, ಲಕ್ಕಿಗೆ ಹೋಗಿ ಜುಟ್ಟು ಎಳೆಯೋದು, ಈ ಥರ ಎಲ್ಲ ಮಾಡ್ತಾಳೆ ಅವಳು. ನನ್ನ ಮಗಳೇ ಒಂದು ಸ್ವಲ್ಪ ತರಲೆ ತಿಂಬಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಇವೆಲ್ಲನೂ ಕೂಡ ಅಲ್ಲ ತುಂಬ ಖುಷಿ ಕೊಡುತ್ತೆ ನನಗೆ. ಎಲ್ಲ ರೆಕಾರ್ಡ್ ಮಾಡ್ಕೊತೀನಿ ನಾನು, ಲಕ್ಕಿ ಮತ್ತು ಸಿರಿ ಆಟಾಡೋದು, ಅವಳು ಹೋಗಿ ಲಕ್ಕಿಗೆ ತೀಟೆ ಮಾಡೋದು, ಇದೆಲ್ಲ ಕೂಡ ವಿಡಿಯೋ ಮಾಡ್ಕೊತೀನಿ. ಲೈಕ್ ಫ್ಯೂಚರಲ್ಲಿ ಅಲ್ವಾ ನಾವು ಅದನ್ನೆಲ್ಲ ನೋಡಿ ಖುಷಿ ಪಡ್ಬೋದು ಅಂತ. ಮಕ್ಕಳಂತೂ ಎಷ್ಟು ಬೇಗ ಬೆಳೆದು ಬಿಡ್ತಾರೆ. ಇವೆಲ್ಲ ಮತ್ತೆ ನಮಗೆ ಬೇಕು ಅಂತ ಅಂದರೂ ಸಿಕ್ಕೋದಿಲ್ಲ. ಸೊ ನಾನು ವಿಡಿಯೋನಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಆದರೂ ನಾನು ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊತಿರ್ತೀನಿ, ಲಕ್ಕಿದು ಮತ್ತು ಸಿರಿದಿಬ್ರದ್ದು ಕೂಡ. ಅದೆಲ್ಲ ಏನೋ ಒಂಥರ ಕ್ಯೂಟ್ ಅನಿಸುತ್ತೆ ನನಗೆ. ಯಾವತ್ತಾದರೂ ನಾವೇ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಇನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಂಗಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಸೊ ಅವಾಗ ನೀವು ಕೂಡ ನೋಡಿ ಇಷ್ಟಪಡ್ತಿದ್ರಿ. ಈಚೆನೆ ಯಾರನ್ನು ನೋಡ್ತಾ ಇದೀಯ ನೀನು? ಗೊತ್ತಿಲ್ವಾ? ರೋಡಲ್ಲಿ ಹೋಗೋರ್ನೆಲ್ಲ ಮಾತಾಡಿಸ್ತಾವಳೆ. ಸಿರಿ ಸಿರಿ ಯಾರಮ್ಮ ಅದು? ಯಾರದ್ದು? ಮಮ್ಮಿ ಫೋನ್ ಮಾಡಿದ್ದೆ, ಬರ್ತಾಳಂತೆ 4 hours.
ಏನೋ 1 ಅವರ್ಗೆ ಬಂದಂಗೆ ಹೇಳ್ತಾವನೆ. ಅಲ್ಲೂ ಜೀವ ಅಲ್ಲೇ ಇಲ್ಲ, ಅಲ್ಲೆಲ್ಲಿಂದ ಉಜ್ಜಿನ ಮಾಡಿದೀನಿ ಮಾಮ ಇವತ್ತು. ಸ್ನಾನ ಮಾಡ್ಬಿಟ್ಟ. ನಾನು ಸ್ನಾನನೇ ಮಾಡಿಲ್ಲ ಮಾಮ ಗಮ್ಮ. ನಂಗಿನ್ನೂ ಅಲ್ಲೇ ಬಂದಿಲ್ಲ ಮಮ್ಮ. ನಾನು ಹೆಂಗೆ ಅಲ್ಲಿ ಉಜ್ಲಿ ಏನು? ಅಲ್ಲೊಳ್ಳಿ ಅಳ್ಳಳ್ಳಿ 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 ಅಳ್ಳಳ್ಳಿ. ಏ ಏ ಏ ಯಾವಾಗ ನೀನು ಚೀಚಿ ನೋ ತರಕಾರಿ ಎಲ್ಲ ತಿನ್ನೋದು? ನೋ ನೋ ಸಿರಿ ನೋ. ಸಿಟ್ 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 ಸ್ಲೋಲಿ. ಸಿಟ್ ಸಿಟ್ ಡೌನ್. ಅವಳು ಬಾ. ಏ ಅಪ್ಪು ಏಯ್ ಲಕ್ಕಿ ಇಲ್ಲೋಡಿ ಶ್ರೇಣಿ ನೀನ್ ಬೇಡ ಹೋಗೋ ಅಂದ್ರೆ ಏನ್ ಮಾಡ್ತಾನೆ ಗೊತ್ತಾ? ವೀಲ್ ಚೇರ್ ಇದಿರುತ್ತಲ್ಲ, ಚೇರು ಹೆಂಚಿನೋ ವೀಲ್ ಚೇರ್ ಇರುತ್ತಲ್ಲ, ಹೋಗ್ಬಿಟ್ಟು ಬಾಗಿಲು ತೆಗಿದ್ರೆ ಬಾಲ್ಕನಿ ಹತ್ರ ಹೋಗಿ ನಿಂತ್ಕೋತಾನೆ. ಬಾ ಬಾ ಅಲ್ವಾ? ಬೇಡ ಹೋಗು, ಬೇಡ ಹೋಗು. ಬೇಡ ಹೋಗು ಅಂದ್ರೆ ಏ ಹೋಗೋ ಹೋಗೋ ಅಂದ್ರೆ ಇಲ್ಲಿ ಬಾಲ್ಕನಿದು ಡೋರ್ ತೆಗಿದ್ರೆ ಹೋಗಿ ಅಲ್ಲಿ ಬಾಲ್ಕನಿ ಹತ್ರ ಆಚೆ ಹೋಗ್ಬಿಟ್ಟು ಬಾಲ್ಕನಿ ಹತ್ರ ಹೋಗಿ ನಿಂತ್ಕೋತಾನೆ. ಮನೆಯಿಂದ ಆಚೆ ಹೋಗ್ಬೋದು. ಅಳ್ಳಾಡು ಹೆಂಗ್ ಆಟ ಆಡ್ತಾಳೆ ಗಬ್ಬಿ. ಇವನೇನಂತಾನೆ? ಯಾರು ಇವನೇನಂತ ನೀನು ಬಂದ್ರೆ ಖುಷಿ ಪಡಕ್ಕೆ? ಮಾಮ 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 ಅಂತನಾ? ಇವಳು ಮಾಡೋದು ನೋಡಿ ಮಾಡಿ. ಇವಳು ಓ ಟಣ್ಣ ತೊಡ್ಕೊಂಡು ಅವಳಿಗೆ ಹಂಗೆಲ್ಲ ಹೇಳ್ಬಾರ್ದು. ಅವಳ ಪಾಡಿಗಳು ಬಿಟ್ರೆ ಬಿದ್ದೆದ್ದಾಳ್ತಾಳೆ. ನೋಡಿ ಎದ್ಬಿಟ್ಟು ನೋಡು ಎದ್ ನಿಂತ್ಕೊಂಡ್ಳು ನೋಡು. ಮತ್ತೆ ಹೊಡ್ಕೊಂಡು ಮತ್ತೆ ಹೊಡ್ಕೊತಾಳೆ, ಮತ್ತೆ ಬಿದ್ದಾಳೆ, ಮತ್ತೆ ಎದ್ದೊಳ್ತಾಳೆ. ನೀನು ಏನ್ ರೋಡಲ್ಲಿ ಹೋಗೋರ ಹತ್ರ ಎಲ್ಲ ಮಾತಾಡೋದು ನೀನು? ಚಿಂಟು ತರ ಚಿಂಟು ತರ ಇಲ್ಲ ಪೆಂಟ್ ಹಾಕಿ ನಮ್ಮ ಮನೇಲಿ ಬುದ್ಧಿನ ಹತ್ರ ಹೋಗಿ ಕುತ್ಕೊಂಡು ಹ್ಞೂ ಅಂತೇನೇನೋ ಮಾತಾಡ್ತಿರ್ತಾಳೆ. ನೀನ್ ಯಾಕೆ ಅಲ್ಲಿ ಕಿತ್ಕೊಂಡಿದ್ಯಾ ಬಾ. ಅಯ್ಯೋ ಒಂದ್ ದಿವಸ ಎಲ್ಲೋದ್ಲಿವಳು ಸೋಫಾ ಹತ್ರನೂ ಕಾಣಿಸ್ತಿಲ್ಲ, ಟೇಬಲ್ ಹತ್ರನೂ ಕಾಣಿಸ್ತಿಲ್ಲ, ಎಲ್ಲೊಂಟೋದ್ಲಿವಳು ಅಂತ ಪಾತ್ರೆ ತೊಳೆದ್ಬಿಟ್ಟು ಬಂದ್ ನೋಡಿದ್ರೆ ಅಲ್ಲಿ ಬುದ್ಧನ ಹತ್ರ ಕೂತವಳೆ. ಆ ಕಟ್ಟೆ ಹತ್ರ ಇದೆಯಲ್ಲ ಹಿಂಗೆ ಅಲ್ಲಿ ಕೂತಿದ್ಲು. ಒಸಿ ಆಡಲ್ಲ ಇದು. ನನಗಂತೂ ಈ ಮೆಟ್ಲ ಮೇಲೆ ಹತ್ತದು ತಲೆ ಇದಾಗೋಗೈತೆ. ಅದಕ್ಕೊಂದೇನೋ ವ್ಯವಸ್ಥೆ ಮಾಡ್ಬೇಕು. ಇದ್ ಮಾಡ್ಸ ಹಾಕ್ಬಿಡೋಲಿ ಏನೇನೋ ಸಣ್ಣದು ಒಂದ್ ಏನಾದ್ರು ಅದು ಗೇಟ್ ಎಲ್ಲ ನೋಡಿದಾರಂತೆ ಜೀವನ ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ಬಿಟ್ಟು ಸುಮ್ನೆ ಹಿಂಗ್ ಸಿಗಿಸ್ತಾರಲ್ಲ ಚಿನ್ನ ಬಾಗಿಲಿಗೆಲ್ಲ ಹಾಕ್ತಾರಲ್ಲ ಬಾಗಿಲಿಗೆ ಆತರ ಗೇಟ್ ಹಾಕ್ಬಿಡು. ಅವಾಗ ಹತ್ತಲ್ಲ. ಬುದ್ಧಿವಂತರ ಮಕ್ಳಾದ್ರೆ ನಾವ್ ಅಪ್ಪವರೆಲ್ಲ ಅವಾಗ ಏನ್ ಮಾಡೋರು ಗೊತ್ತಾ? ನಾವ್ ಆಚೆಗೆ ಬಂದ್ಬಿಡ್ತೀವಿ ಅಂದ್ಬಿಟ್ಟು ಅಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ತಂದು ರೋಡ್ ಆ ಕಡೆ ಈ ಕಡೆ ರಿಪೀಸ್ ಹೊಡ್ಬಿಡೋದು ಚಿನ್ನ. ಹಿಂಗೆ ಇಷ್ಟು ಹಿಂಗೆ ಈ ಕಡೆ ಮೇಲ್ಗಡೆಯಿಂದ ನಾವು ನೀವು ಓದ್ತಿದ್ರಲ್ಲ ಟೇಬಲ್ ಇದು ರೊಟ್ಟು ಅಲ್ಲಿಗೆ ಅದನ್ನ ಹಿಂಗೆ ಇಟ್ಬಿಡೋದು. ಮತ್ತೆ ನೋಡ್ಕೊ ಹೋಗು. ಅವಾಗ ನಾವೆಲ್ಲೂ ಬೈತಿರ್ಲಿಲ್ಲ. ಹಿಡ್ಕೋ ರಾಮ 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 ಹಿಡ್ಕೋ ಸೀತಾರಾಮ ನೋಡಿ ಹಿಡ್ಕೋ ರಾಮ ರಾಮ ಮಾಡ್ತಾನೆ. ರಾಮ ಸೀತಾರಾಮ ಸೀತಾರಾಮ ಸೀತಾ ಅವಳು ಅವಳು ನೀನ್ ಬಾಳ ನೀನ್ ಅಲ್ಲಿ ಹೋಗಿ ಮಾತಾಡು ರೋಡಲ್ಲಿ ಇರೋ ರೋಡ್ ಹತ್ರ ಮಾತಾಡು. ಯಾಕೆ ರಾಮ ಸೀತಾ ಮಾಡಪ್ಪ. ನೀನ್ ಮಾಡಬ ರಾಮ ರಾಮ ಮಾಡಿ ಸೌಂಡ್ ಬರುತ್ತೆ ಗೊತ್ತು. ಮಾಡಬ ರಾಮ ರಾಮ ಮಾಡಬ. ಸಾರಿಸಿ ಕುರ್ಸಿ ಮಾಡಲ ಸಾರಿಸಿ ಜೋಡಿಸಿ ರಂಗೈಸಿ ಮೊಮ್ಮ ಮಾಡಿ ಮಮ್ಮಿಗೆ ತಿನ್ಸಿ ನೀನು ತಿಂದು ಇಲ್ಲಿ ಬಂತು ಕೈಯಲ್ಲಿ ತಗೊಳ್ಳಿ ಸಾರಿಸಿ ಜೋಡಿಸಿ ಮೊಮ್ಮ ಮಾಡಿ ಲಕ್ಕಿಗೆ ತಿನ್ಸಿ ಕಿತ್ಕೊಂಡ್ಬಿಡ್ತಾರೆ ಕೈಯ. ಕ್ಯೂಟಿಗೆ ನಿದ್ದೆ ಬೇರೆ ಬಂದ್ಬಿಟ್ಟಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೂವು ಕಟ್ಕೊಂಡು ಕುತ್ಕೊಂಡಿದ್ದೆ. ವಿಡಿಯೋ ಎಡಿಟ್ ಮಾಡಿ ಹಾಕಬೇಕು ಅಂದ್ಬಿಟ್ಟು ಇವಾಗ ಮನೆಗೆ ಹೋಗ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಂದರೆ ಬರ್ತಾ ಹಾಗೆ ಈ ಪಿಂಗಾಣಿ ಸಾಮಾನ ಮಾರ್ಕೊಂಬರ್ತಾಯಿದ್ರು ಗಾಡೀಲಿ. ಹಾಗಾಗಿ ತೊಗೊಂಡೆ ಇದೊಂದು ಸೆಟ್ಟು. ಅದಾದಮೇಲೆ ಇದೊಂಥರ ಸೆಟ್ಟು. ಇದು 100 ರೂಪಾಯಿಗೆ 2, ಇದು 100 ರೂಪಾಯಿ ಒಂದು. ಚೆನ್ನಾಗಿದೆ ಅನ್ನಿಸ್ತು. ಸೊ ಇದೊಂದು ತೊಗೊಂಡೆ. ಸೇಮ್ ಅದೇ ಥರದ್ದು ಇನ್ನೊಂದು ತೊಗೊಂಡೆ. ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ. ಇದೊಂದು ಸ್ವಲ್ಪ ಶೇಡೆಡ್ ಆಗಿ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ವೈಟು. ಹೀಗೆ ಚೆನ್ನಾಗಿದೆ ಅನ್ನಿಸ್ತು. ಇನ್ನೆರಡು ಇತ್ತು ನನ್ನ ಹತ್ರ, ಸೇಮ್ ಅದೇ ಥರದೇ ತೊಗೊಂಡಿದ್ದೆ ಫಸ್ಟು. ಆಮೇಲೆ ಅದು ಯಾಕೋ ಬೇಡ ಅನ್ನಿಸ್ತು. ಲೈಕ್ ಸ್ವಲ್ಪ ಚೇಂಜ್ ಮಾಡೋಣ ಅನ್ನೋದಕ್ಕೋಸ್ಕರ ಇದು ತೊಗೊಂಡೆ. ಉಪ್ಪಿನ ಜಾಡಿ, ಅದರೊಳಗೆ ಏನಾದರೂ ಹುಣ್ಸೆಹಣ್ಣು ಹಾಕಿಕ್ಬೋದು ಅಂತ.
ಹೇಗಿದೆ ಕೊಡ್ಬೋದಾ ₹100 ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದು ಸ್ವಲ್ಪ ಆಲ್ಮೋಸ್ಟ್ 1 kg ಅಷ್ಟು ಹಿಡಿಯುತ್ತೆ ಅಂದ್ಕೊತೀನಿ ನಾನು. ನೋಡಬೇಕು ಹಿಡಿಯುತ್ತೆ ಅಂತ. ವಾಶ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ಇದು ನನಗೆ ತುಂಬ ಇಷ್ಟ ಆಯಿತು, ಕ್ಯೂಟಾಗಿದೆ. ಆಮೇಲೆ ಬರ್ತಾ ಹಾಗೆ ದೇವರಿಗೆ ಹೂವು ಕೂಡ ತೊಗೊಂಬಂದೆ. ನಾಳೆ ಶುಕ್ರವಾರ ಅಲ್ವಾ, ಸೊ ಪೂಜೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಅಪ್ಪು ಅಲ್ಲೇ ಉಳ್ಕೊತೀನಿ ಅಂತ ಹೇಳ್ದ, ಹಾಗಾಗಿ ಅವನದು ಬ್ಯಾಗ್ ಅಲ್ಲೇ ಇದೆ, ಹೋಗೋಕ್ಕೆಲ್ಲ ಅಲ್ಲೇ ಮಾಡ್ತೀನಿ ಅಂತ ಹೇಳ್ದ. ಲಂಚ್ ಬ್ಯಾಗ್ ತೊಗೊಂಡು ಹೂವು ತೊಗೊಂಡು ಹಾಗೆ ಬಂದೆ. ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ, ಅವಳನ್ನ ಜೋಕಾಲಿನಲ್ಲಿ ಮಲಗಿಸ್ಬೇಕು. ನನ್ನ ಮಗಳಂತೂ ಫುಲ್ಲು ನಿದ್ದೆ. ಪಪ್ಪ ಹಾಕ್ಕೊಂಡು ತೂಗ್ತಾಯಿದ್ರು, ಮನೆಗೆ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ಬರೋ ಅಷ್ಟೊತ್ತಿಗಾಗಲೇ ನಿದ್ದೆನೇ ಮಾಡ್ಬಿಟ್ಟವಳೆ. ಈಗ ಜೋಕಾಲಿನ ಮಲಗಿಸ್ತೀನಿ. ಮಲಗಿಸ್ಬಿಟ್ಟು ಸ್ವಲ್ಪ ಕೆಲಸ ಇದೆ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು.